ಯೋಜನೆ ವಿಚಾರವಾಗಿ ಸರ್ ಬಿಡದಿ ಭಾಗದಲ್ಲಿ ರೈತರು ಮತ್ತೆ ಜೆಡಿಎಸ್ ಪ್ರತಿಭಟನೆ ಮಾಡ್ತಿದ್ದಾರೆ ಸರ್. ಬಟ್ ಅಲ್ಲಿನ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಮತ್ತೆ ಅಲ್ಲಿ ಸ್ಥಳೀಯ ಶಾಸಕರು ಬಾಲಕೃಷ್ಣ ಅವರು ಸರ್ ತಮ್ಮ ವಿರುದ್ಧ ಬಟ್ ಮಾಡಿ ತೋರಿಸ್ತಾರೆ ಸರ್. ತಮ್ಮ ಕನಸಿನ ಯೋಜನೆ ಅನ್ನುವಂಥದ್ದು. ಹೌದು, ಅದು ನನ್ನ ಕನಸಿನ ಯೋಜನೆ. ಬರೀ ಬಿಡದಿ ಅಲ್ಲ, 5 ಟೌನ್ಶಿಪ್ಗಳನ್ನು ನಾನು 2006-7 ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರು ನಗರದ ಒತ್ತಡಗಳೇನಿದೆ ಅದನ್ನು ಸರಿಪಡಿಸಬೇಕು ಅಂತೇಳಿ 5 ಟೌನ್ಶಿಪ್ಗಳು ಬೆಂಗಳೂರು ನಗರದಿಂದ 30 ಕಿಲೋಮೀಟರ್ ವ್ಯಾಪ್ತಿನಲ್ಲಿ 5 ಭಾಗದಲ್ಲಿ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿದೆ. ಮೊದಲನೇ ಪ್ರಾಜೆಕ್ಟು ಬಿಡದಿಯತ್ತಲೇ ಮಾಡಬೇಕು ಅಂತ ನನಗೆ ಮತ ಕೊಟ್ಟಂಥ ಜನ ಒಂದು 5-6 ಬಾರಿ ಮುಖ್ಯಮಂತ್ರಿ ಕಚೇರಿ ಕರೆದು ಚರ್ಚೆ ಮಾಡಿದ್ದೆ. ಅವತ್ತಿನ ದಿನದಲ್ಲಿ ನಾನು ಯಾವ ಬೆಂಗಳೂರಿನ ಒತ್ತಡ ಸರಿಪಡಿಸಬೇಕು ಅಂತ ಹೊರಟೆ. ಇದೇ ಕಾಂಗ್ರೆಸ್ ಸರ್ಕಾರ ಎಚ್ ಕೆ ಪಾಟೀಲ್ ಉಗ್ರಪ್ಪನವ್ರ ನೇತೃತ್ವದಲ್ಲಿ ಅದೆಂಥದ್ದು ಸತ್ಯ ಶೋಧನಾ ಸಮಿತಿ ಅಂತ ಮಾಡಿದ್ರಲ್ಲ ಎಚ್ ಕೆ ಪಾಟೀಲ್ರೆ, ಏನು ಅದನ್ನು ಕಂಡುಹಿಡಿದ್ರಿ? ಸತ್ಯ ಶೋಧನಾ ಸಮಿತಿಲಿ ನನ್ನ ಮೇಲೆ ಆಪಾದನೆ ಮಾಡಕ್ಕೆ ಹೊರಟ್ರಲ್ಲ. ಇದು 15 ವರ್ಷ ಆಗಿದೆ. ಇದು ಈಗ ಈ ಬೆಲೆ ಅಲ್ಲಿ ಇವರೇ ಈ ಸರ್ಕಾರ ಈಗಲ್ಟನ್ನಲ್ಲಿ 70 ಎಕರೆ ಭೂಮಿ ಕಸಬಾ ಸಾರಿ ನಿಮ್ಮ ಎಂಥದ್ದು ನಿಮ್ಮ ಖರಾಬ್ ಲ್ಯಾಂಡು ಅಂತ ಪಾಪ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಈಗಲ್ಟವ್ನು ಕಡ್ದು ಇದರ ಪುಣ್ಯ ತಂದೆ ಒಬ್ಬ ಮಗ ಸತ್ತೋದವನು. ಆ ಕುಟುಂಬ ನಿರ್ನಾಮ ಮಾಡಿದ್ರಲ್ಲಪ್ಪ ಸಿದ್ದರಾಮಯ್ಯ. ಎಷ್ಟಾಕವ್ರ ರೇಟು ಆ 70 ಎಕರೆ ಖರಾಬಿಗೆ? 936 ಕೋಟಿ ಕಟ್ಟಿ ಒಂದು ಅಂದರೆ ಎಕರೆ 13 ಕೋಟಿ. ಈಗ ನೀವು ಅಲ್ಲಿ ಡೆವಲಪ್ಮೆಂಟ್ ಮಾಡೋಕೆ ಹೊರಟಿದ್ದೀರಲ್ಲ, ಅದು ಬೇರೆ ಮಾಡೋಕ್ಕೆ ಹೋದ್ರು ನಾನು ಗಲಾಟೆ ಮಾಡಿದಂತ ನಿಂತಿದೆ. ಅದು ಇಲ್ಲಿ ಅದು ಒಂದು ದೊಡ್ಡ ಕಥೆ ಇದೆ, ಹೊಸದು ದೊಡ್ಡ ಕಥೆ ಇದೆ. 30 ವರ್ಷಕ್ಕೆ ಅವನವನ ತಮಿಳ್ನಾಡನ್ನು ಕರ್ಕೊಂಬಂದು 30 ವರ್ಷಕ್ಕೆ ಕೊಡ್ತಾರಂತೆ ಅಗ್ರಿಮೆಂಟ್. ನಾನು ಗಲಾಟೆ ಮಾಡಿದ್ಮೇಲೆ 6,000 ಕರೆದಿದ್ರು ನನಗೆ ರೇಟ್ ಫಿಕ್ಸ್ ಮಾಡಿ. ನಾನು ಗಲಾಟೆ ಮಾಡಿದ್ಮೇಲೆ 3,000 ಕೇಳಿಸಿದ್ರು. ಅದು ಹೆಂಗೆ 6,000 3,000 ಕೇಳಿದ್ರಪ್ಪ? ಮಾತಾಡಬೇಕು ಅಂದರೆ ದಿನಗಟ್ಟಲೆ ಮಾತಾಡ್ಬೋದು. ಏನು ಮಾಡೋದು? ನಾನು ನನ್ನ ಮಂಡ್ಯ ಜಿಲ್ಲೆ ನನ್ನ ತಂದೆ ತಾಯಂದರು ಇಲ್ಲಿ ನಿಲ್ಲಬೇಕು ಅಂತ ನನ್ನ ಒತ್ತಾಯ ಹಾಕಿ ಮಂಡ್ಯದಲ್ಲಿ ನಿಲ್ಲಿಸ್ಕೊಂಡು ವಿಧಾನಸಭೆಯಲ್ಲಿ ಕೆಲಸ ಮಾಡೋದು ಬಿಟ್ಟು ಅಲ್ಲಿ ಹೋಗ್ಬೇಕಾಯ್ತು. ಈಗ ನಾನು ಇಲ್ಲಿದ್ದಿದ್ರೆ ನನಗೆ ಅದು ಭಾಳ ದೊಡ್ಡ ಮಾಡ್ತಾರೆ, ಏನೇನು ನಡೀತಿದ್ವೋ ಗೊತ್ತಿಲ್ಲ. ಪಾಪ ಅವ್ರು ಯಾವಾಗಲೂ ಹೇಳ್ತಾರೆ ಬನ್ನಿ ಮಾತಾಡೋಣ ಅಂತ. ನಾನು ಎಲ್ಲದಕ್ಕೂ ತಯಾರಾಗಿ ಮಾತಾಡೋದು, ದಾಖಲೆ ಇಟ್ಕೊಂಡು ಮಾತಾಡ್ತೀನಿ. ಇಲ್ಲಿ ಈಗ ಅಲ್ಲಿ 2,500 ಎಕರೆ ಅದೆಂಥದ್ದು ಸರ್ಕಾರಿ ಭೂಮಿ ಇದೆ ಅಂತೇಳಿ ಅವನು ಯಾವನೋ ಒಬ್ಬ ಹಿಂದೆ ನಾನಿದ್ದಾಗಲೇ ಇದ್ದ ತಹಶೀಲ್ದಾರ್ ಅವನೇ ಫೋಟೋ ಉಂಟು. ಈಗ ಅದೆಲ್ಲ ಇವ್ರಿಗೆ ತಲೆ ಕೆಡಿಸಿ 2,500 ಎಕರೆ ಅವರಿಗೆ ಪಾಪ ಸಾಗುವಳಿ ಚೀಟಿ ಕೊಟ್ಟಿಲ್ಲ ಹಲವಾರು ರೈತರಿಗೆ. ಈಗ ಆ ಜಾಗ ಒಂದು ಕಡೆ ಇಟ್ಕೊಂಡು ಇನ್ನು 7,000 ಎಕರೆ ಆ ರೈತರ ಭೂಮಿಯನ್ನು ಭೂಸ್ವಾಧೀನ ಮಾಡ್ಕೊಂಡು ಎಷ್ಟು ಕೊಡ್ತೀಯಪ್ಪ ರೇಟ್ ಅವ್ರಿಗೆ? ಅಲ್ಲಿ ಈಗಲ್ಟನ್ನಿಗೆ 13 ಕೋಟಿ ಕಟ್ಟು ಅಂತ ಹೇಳಿದ್ರು ಎಕರೆಗೆ. ಈಗ ರೈತನಿಗೆ ಎಷ್ಟು ಕೊಡಬೇಕು ಆ ಆಧಾರದ ಅದ್ರ ಪಕ್ಕದ ಈಗ ಮಾಡ್ತಾ ಇರೋದು, ಲೇಔಟ್ ಮಾಡೋಕೆ ಹೊರಟಿರೋದು. ಅಲ್ಲಿ 13 ಕೋಟಿ ಫಿಕ್ಸ್ ಆದಮೇಲೆ ರೈತನಿಗೆ ಎಷ್ಟು ಕೊಡ್ಬೇಕು? ಈಗ ಒನೆಷ್ಟುತ್ರಿ ಹಾಂ, ಇದೆಲ್ಲ ಚರ್ಚೆ ಮಾಡೋಣ. ಇದು ನೀವು ಮಾಡ್ತೀರಾ ಆಗಲ್ದವ್ರೊಡೆ. ನಾನು ಆ ಕೆಲಸ ಮಾಡಿರಲಿಲ್ಲ, ಚರ್ಚೆ ಮಾಡೋಣ. ನೋಡಿ ನಾನು ಎಂದೂ ಸಹ ಕೃಷಿ ಕಾಲೇಜನ್ನು ಮಂಡ್ಯಗೆ ಕೊಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಕ್ಷಣದವರೆಗೆ ರೇವಣ್ಣ ಅವ್ರು ಮಾತನಾಡಿರ್ಬೋದು. ರೇವಣ್ಣ 15 ವರ್ಷದಿಂದ ಹಾಸನದಲ್ಲಿ ಕೃಷಿ ಕಾಲೇಜನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಹಲವಾರು ಇನ್ಫ್ರಾಸ್ಟ್ರಕ್ಚರ್ಗಳನ್ನು 15 ವರ್ಷದಿಂದ ಮಾಡ್ಕೊಂಡಿದ್ದಾರೆ. ಅದನ್ನು ಅಫಿಲಿಯೇಷನ್ನು ಬೆಂಗಳೂರು ಯೂನಿವರ್ಸಿಟಿಗೆ GKVಕ್ಕೆ ಕೊಟ್ಕೊಂಡವ್ರೆ. ಅದು 15 ವರ್ಷದಿಂದ ಆಗಿರೋದು. ಅದನ್ನು ಇವರು ಈಗ ಬೇರೆ ಜಿಲ್ಲೆಗಳನ್ನು ಇದಕ್ಕೆ ಸೇರಿಸಬೇಕು ಅಂತ ಹೇಳಿದ್ದಾರೆ. ಒಂದು ಕಡೆ ಸ್ಟಾರ್ಟಿಂಗ್ನಲ್ಲಿ ವೀರಾವೇಶದಲ್ಲಿ ಮಾಡಿ ಆಮೇಲೆ ದುಡ್ಡು ಕೊಡೋದೆ. ಇವತ್ತು ಯಾವ್ಯಾವ ವಿಶ್ವವಿದ್ಯಾಲಯಗಳು ಎಲ್ಲಿಗೆ ಬಂದು ನಿಂತವೆ? ಲೆಕ್ಚರರ್ಗಳಿಲ್ಲ, ಕೆಲಸ ಮಾಡಿದ್ರೆ ದುಡ್ಡಿಲ್ಲ. ನಾನು VC ಫಾರಮ್ಮು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಅಲ್ಲಿ ಒಂದು ರೆಸಿಡೆನ್ಷಿಯಲ್ ಕ್ವಾರ್ಟರ್ಸ್ಗಳು ಮಾಡಿ ರೈತರನ್ನ ಇಡೀ ರಾಜ್ಯದಿಂದ ಕರ್ಕೊಂಬಂದು ಟ್ರೈನ್ ಅಪ್ ಮಾಡಿ ಈ ಆಧುನಿಕ ಪದ್ಧತಿಗೆ, ಕೃಷಿ ಪದ್ಧತಿಗೆ ಕೆಲವು ಪ್ರೋಗ್ರಾಮ್ನ ಅನೌನ್ಸ್ ಮಾಡಿದೆ. ನಾನು ಇಳಿತಿದ್ದಂಗೆ ಎಲ್ಲ ಮುಗಿದೋಯ್ತು. ಇಲ್ಲಿವರೆಗೆ ಆ ಒಂದು VC ಫಾರಮ್ನ ಏನಿಗೆ ಬೆಳೆಸಿದ್ದೀರಪ್ಪ? ಪಾಪ ಇವರೇ ಅಂತ ಇನ್ಯಾರು ಮಾಡೇ ಇಲ್ವಂತ, ಬೆಳೆಸಿರೋದೆಲ್ಲ ಇವರೇ.
ಯಾವ ಜೋಕರ್ ಹೇಳಿದ್ದು? ಆ ಜೋಕರ್ಗೆಲ್ಲ ಉತ್ತರ ಕೊಡ್ಬೇಕ ನಾನು? ಆ ಜೋಕರ್ಗಳಿಗೆ ಉತ್ತರ ಕೊಡೋದು ಅರ್ಥ ಇಲ್ಲ. ಅದೇಂದು IITನೂ ಹೇಳೋರಲ್ವಾ? IIT ಎಲ್ಲಿ ಕೊಟ್ಟವ್ರೆ? ರಾಯಚೂರಿಗೇನೋ ಕೊಟ್ಟವ್ರೆ ಅಂತವ್ರೆ. ಆ IIT ಅಂದ್ರೆ ಏನು ಅಂತ ಗೊತ್ತಾ? IIT ಅಂದ್ರೆ ಇಂಥ ಜೋಕರ್ಗಳಿಗೆ ಉತ್ತರ ಕೊಡಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.